Good evening everyone. Today we gather here on account of closing ceremony of our cultural summer camp. This is a cultural program which gives us more enjoyment and happiness. So let's not waste our time. We shall start our program with prayer on Lord Ganesha. Prayer by Ashvi, Sanvi, Sirisha, Megan and Aksha. Thank you. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಪದ್ಮಪ್ರಿಯ ಕಲಾ ಟ್ರಸ್ಟ್ ಅವರಿಂದ ನಡೆದ ಬೇಸಿಗೆ ಸಾಂಸ್ಕೃತಿಕ ಶಿಬಿರದ ಸಮಾರಂಭಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳು ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪದ್ಮಪ್ರಿಯ ಕಲಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಶಿವಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷರು ಶ್ರೀಯುತ ಡಾಕ್ಟರ್ ಡಿ ಕೆಂಪಣ್ಣರವರು ವೇದಿಕೆ ಮೇಲೆ ಬರಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ದೊಡ್ಡಬಳ್ಳಾಪುರ ತಾಲೂಕು ಕಲಾವಿದರ ಸಂಘದ ಖಜಾಂಚಿಗಳಾದ ಶ್ರೀಯುತ ಮುನಿಪಾಪಣ್ಣನವರು ವೇದಿಕೆ ಮೇಲೆ ಬರಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಶ್ರೀಯುತ ಡಿ.ಎಲ್. ಸುರೇಶ್ ರವರು ವೇದಿಕೆ ಮೇಲೆ ಬರಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಹಾಗೂ ಈ ಬೇಸಿಗೆ ಶಿಬಿರದ ಶಿಕ್ಷಕರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯೋಗ ಶಿಕ್ಷಕರಾದಂತಹ ಶ್ರೀಯುತ ಶ್ರೀಕಾಂತ್ ಅವರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ವೆಸ್ಟರ್ನ್ ಡ್ಯಾನ್ಸ್ ಶಿಕ್ಷಕರಾದಂತಹ ಶ್ರೀಯುತ ರಫೀಕ್ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಭರತನಾಟ್ಯ ಶಿಕ್ಷಕಿಯಾದ ಕುಮಾರಿ ಯೋಗಿತಾ ಅವರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ.
ಹಾಗೆ ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಪೋಷಕರಿಗೂ ಹಿರಿಯರಿಗೂ ಹಾಗೂ ಮಕ್ಕಳಿಗೂ ನನ್ನ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಧನ್ಯವಾದಗಳು. Lightning the lamp symbolizes the trump of knowledge over ignorance and the dispensation of darkness. I request our guests to come and lit the lamp. Let's all pray the Lord to make today's program a grand success. शुभं करोति कल्याणं आरोग्यं धनसम्पदं शत्रुबुद्धिविनाशाय दीपज्योतिर्नमोस्तुते असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः वक्रतुण्ड महाकाय सूर्यकोटि समप्रभः निर्विघ्नं कुरु मे देव सर्वकार्येषु सर्वदा सरस्वती नमस्तुभ्यं वरदे कामरूपिणी वेद्यारम्भं करिष्यामि सिद्धिर्भवतु मे सदा वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं रामभद्राय रामचन्द्राय वेदसे रघुनाथाय नाथाय सीताय पतये नमः कल्याणाद्भुतगात्राय कामिकार्थप्रदायिने श्रीमद्वेङ्कटनाथाय श्रीनिवासाय ते नमः नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणी नमोस्तुते रत्नाकर दौतपदा हिमालय किरीटिने ब्रह्मराजस्य रत्नाढ्या वन्दे भारत मातरम् ॐ श्री परमात्मने नमः अथ द्वादशोऽध्यायः भक्तियोगः अर्जुन उवाच एवं सततयुक्ताये भक्तास्त्वां पर्युपासते ये चाप्यक्षरमव्यक्तं तेषां के योगवित्तमाः श्रीभगवानुवाच मय्यागेशमनो ये मां नित्ययुक्ता उपासते श्रद्धया परयोपेताः ते मे युक्ततमा मताः यद्वक्षरम् अनिर्देशम् अव्यक्तं पर्युपासते सर्वत्र गमचिन्त्यं च कूटस्थम् अचलं ध्रुवं सन्नियम्य इन्द्रिय
ಮೊದಲಿಗೆ ಶ್ವೇತಾ ಮೇಡಮ್ ಅವರಿಗೆ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಈಗೇನು ಸಮ್ಮರ್ ಕ್ಯಾಂಪ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ, ಈ ಯಶಸ್ವಿಗೆ ಕಾರಣರಾದವರು ಯಾರಂದರೆ ನಮ್ಮ ಟೀಚರ್ಸ್. ತುಂಬ ಅದ್ಭುತವಾಗಿ ಅವರ ಮಕ್ಕಳಿಗೆ ತರಬೇತಿ ಕೊಟ್ಟಿದ್ದಾರೆ. ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಈ ಸಮ್ಮರ್ ಕ್ಯಾಂಪ್ ಯಶಸ್ವಿಗೆ ಅವರು ಕಾರಣಕರ್ತರಾಗಿರ್ತಾರೆ. ಹಾಗೆ ನಮ್ಮ ಸಂಸ್ಥೆಯ ಮುಂದಿನ ಗುರಿ ಮತ್ತು ಉದ್ದೇಶ ಏನಂದರೆ, ನಮ್ಮ ಧ್ಯೇಯ ಒಂದೇ, ಮಕ್ಕಳ ಉನ್ನತ ಭವಿಷ್ಯ. ಅದಕ್ಕೆ ನಮ್ಮ ಪ್ರಿಪ್ರೇಷನ್ ಆಗಿರುತ್ತೆ ಅಂದರೆ, ಮೊದಲಿಗೆ ಟೀಚರ್ಸ್ ವ್ಯವಸ್ಥೆ. ನಮ್ಮಲ್ಲಿ ಟೀಚರ್ಸ್ಗೆ ಆಗ್ಬೋದು, ನಮ್ಮ ಶಿಸ್ತು ಇಲ್ಲಿ ನಮ್ಮ ಸಂಸ್ಥೆಯ ಶಿಸ್ತಿಗಾಗ್ಬೋದು, ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ. ಇಲ್ಲಿ ಬಾಲಕೃಷ್ಣ ಎಚ್ ಅಂತ BSc BEd ಟೀಚರ್ಸ್ನ ನಾವಿಲ್ಲಿ ಜಾಯಿನ್ ಮಾಡಿರ್ತೀವಿ. ಉನ್ನತ ಶಿಕ್ಷಕರಾಗಿರ್ತಾರೆ ಅವರು. ಒಳ್ಳೆ ರಿಸಲ್ಟ್ನ ಅವರ ಇದರಿಂದ ಸಿಗುತ್ತೆ. ಸೆಕೆಂಡು ಶರತ್ DC ಅಂತ MSc BEd ಮಾಡಿರ್ತಾರೆ. ಅವರು ನಮ್ಮ ಸಂಸ್ಥೆಯಲ್ಲಿ ಸೈನ್ಸ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಬಾಲಕೃಷ್ಣ ಎಚ್ ಅಂತ ಅವರು ಬಂದು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಇರ್ತಾರೆ. ತೇಜಸ್ವಿನಿ ಮೇಡಮ್ ಅಂತ ಅವರು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಅವರು ತಗೋತಾರೆ. ಇನ್ನು ನಮ್ಮ ಸಂಸ್ಥೆಯಲ್ಲಿ ಕಲೆ ಸಂಬಂಧಪಟ್ಟಂತೆ ನಮ್ಮ ಮಕ್ಕಳ ಸಂಸ್ಕೃತಿ ಮತ್ತು ಸಂಸ್ಕಾರಕ್ಕೋಸ್ಕರ ನಮ್ಮ ಸಂಸ್ಥೆಯಲ್ಲಿ ವೀಕ್ಲಿ 2 days ಶನಿವಾರ ಮತ್ತು ಭಾನುವಾರ ಕಂಪಲ್ಸರಿ ಕ್ಲಾಸಸ್ ನಡೆಯುತ್ತೆ. ಯಾವ ಕ್ಲಾಸಸ್ ಅಂದರೆ ಶಾಸ್ತ್ರೀಯ ಸಂಗೀತ, ಮೃದಂಗಂ ಕ್ಲಾಸಸ್ಸು, ವೈಲಿನ್ ಕ್ಲಾಸಸ್ಸು, ಫ್ಲೂಟ್ ಕೊಳಲು ಕ್ಲಾಸಸ್ಸು, ಹಾರ್ಮೋನಿಯಂ ಕ್ಲಾಸಸ್ಸು, ಕೀಬೋರ್ಡು, ಭರತನಾಟ್ಯ, ಯೋಗ ಮತ್ತು ಡ್ಯಾನ್ಸ್, ಝೂಮಾ ಕ್ಲಾಸಸ್ಸು ನಮ್ಮಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಶಿಕ್ಷಕರಾಗಿ ವಿದೂಷಿ ಶಾಸ್ತ್ರೀಯ ಸಂಗೀತದಲ್ಲಿ ಶ್ವೇತಾ ಮೇಡಮ್, ಶ್ವೇತಾ ನಾರಾಯಣ ಭಟ್ ಅಂತ ಅವರು ವಿದ್ವತ್ ಮಾಡಿಕೊಂಡಿರ್ತಾರೆ. ಬೇಸಿಕ್, ಜೂನಿಯರ್ ಮತ್ತು ಸೀನಿಯರ್ ಎಕ್ಸಾಮ್ ಮೂಲಕ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ. ಸರ್ಟಿಫಿಕೇಟ್ ಇಲ್ಲದೆ ನಮ್ಮದ್ರಲ್ಲಿ ಯಾವ ಸಂಸ್ಥೆ, ನಮ್ಮ ಸಂಸ್ಥೆಯಲ್ಲಿ ಯಾವುದೂ ನಡೆಯೋದಿಲ್ಲ. ಮತ್ತು ಹಾರ್ಮೋನಿಯಂ ಮತ್ತು ಕೀಬೋರ್ಡ್. ಹಾರ್ಮೋನಿಯಮಲ್ಲಿ ವೀರೇಶ್ ಅಂತ, ವೀರೇಶ್ ಅಂತ ಅವರು ವಿದ್ವತ್ತಾಗಿರುತ್ತೆ. ಅವ್ರದ್ದು ಅವರ ಮೂಲಕ ಜೂನಿಯರ್ ಮತ್ತು ಸೀನಿಯರ್ ಎಕ್ಸಾಮನ್ನು ನಮ್ಮ ಸಂಸ್ಥೆಯಲ್ಲಿ ವ್ಯವಸ್ಥೆ ಮಾಡ್ತಾರೆ. ಮತ್ತು ಯೋಗ ಸರ್ ಅವರು ಸರ್ಟಿಫಿಕೇಟ್ ನಾನು ನೋಡಿನೇ ಸ್ವಲ್ಪ ತುಂಬ ಒಳ್ಳೆ ಟೀಚರು, ಒಳ್ಳೆ ಸಾಧನೆ ಮಾಡಿರುವಂಥರು. ಅವರು ನಮ್ಮ ಜೊತೆನೇ ಇರ್ತಾರೆ. ಮತ್ತು ಡ್ಯಾನ್ಸ್ ಇದರಲ್ಲಿ ಚಿಕ್ಕಬಳ್ಳಾಪುರದಿಂದ ರಫಿಕಕ್ಕ ಬರ್ತಾರೆ. ಅವರು ಒಳ್ಳೆ ಡ್ಯಾನ್ಸ್ ಟೀಚರು. ಈ ಸಂಸ್ಥೆಯಲ್ಲಿ ನಾವು ಇಷ್ಟು ವ್ಯವಸ್ಥೆ ಮಾಡಿರ್ತೀವಿ. ನಮ್ಮ ಒಂದು ಉದ್ದೇಶ ಏನಂದರೆ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅಂತ. ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಆಗ್ಬೋದು, ಎಲ್ಲ ಕ್ಲಾಸಸ್ಸು ನಮ್ಮಲ್ಲಿ ನಡೀತಾ ಇರ್ತವೆ. ನಿಮ್ಮ ಮಕ್ಕಳನ್ನು ಜಾಯಿನ್ ಮಾಡಿ ಈ 2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ನನ್ನ ನಮಸ್ಕಾರ. ಈ ನಿಮ್ಮ ಒಳ್ಳೆ ಸಭೆಯನ್ನು ನಮಗೆ ಮೀಸಲಾಗಿದ್ದಕ್ಕೆ ಎಲ್ಲ ಪೇರೆಂಟ್ಸ್ಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಇಲ್ಲಿ ವೇದಿಕೆ ಮೇಲೆ ನೆರೆದಿರುವ ಗಣ್ಯರಿಗೆ ಸನ್ಮಾನವನ್ನು ಮಾಡಬೇಕೆಂದು ಶಿವಕುಮಾರ್ ಸರ್ ಅವರನ್ನು ಕೋರಿಕೊಳ್ಳುತ್ತಿದ್ದೇನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ರಂಗ ಕಲಾಭಿಮಾನಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಡಿ ಕೆಂಪಣ್ಣನವರಿಗೆ ಸನ್ಮಾನ ಮಾಡಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಜೋರಾದ ಚಪ್ಪಾಳೆ ಬರಲಿ. ದೊಡ್ಡಬಳ್ಳಾಪುರ ತಾಲೂಕು ಕಲಾವಿದರ ಸಂಘದ ಖಜಾಂಚಿಗಳಾದ ಶ್ರೀಯುತ ಮುನಿಪಾಪನವರಿಗೆ ಸನ್ಮಾನ ಮಾಡಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಪದ್ಮಪ್ರಿಯ ಕಲಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಮತಿ ನಾಗೇಶ್ವರಿ ಮೇಡಮ್ ಅವರಿಗೆ ಸನ್ಮಾನ ಮಾಡಬೇಕೆಂದು ಕೋರಿಕೊಳ್ಳುತ್ತೇನೆ.
ದೊಡ್ಡಬಳ್ಳಾಪುರ ತಾಲೂಕು ಕಲಾವಿದರ ಸಂಘದ ಸಹ ಕಾರ್ಯದರ್ಶಿಗಳಾದ ಶ್ರೀಯುತ ಮಂಜುನಾಥರವರಿಗೆ ಸನ್ಮಾನ ಮಾಡಬೇಕು. ದೊಡ್ಡಬಳ್ಳಾಪುರ ತಾಲೂಕು ಕಲಾವಿದರ ಸಂಘದ ನಿರ್ದೇಶಕರು ಶ್ರೀಯುತ BL ಸುರೇಶ್ ರವರಿಗೆ ಸನ್ಮಾನ ಮಾಡಬೇಕೆಂದು ಕೋರಿಕೊಳ್ಳುತ್ತಿದ್ದೇವೆ. ಬೇಸಿಗೆ ಶಿಬಿರದ ಯೋಗ ಶಿಕ್ಷಕರಾದಂತಹ ಶ್ರೀಯುತ ಶ್ರೀಕಾಂತ್ ಅವರಿಗೆ ಸನ್ಮಾನ ಮಾಡಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಮಕ್ಕಳಿಗೆ ತುಂಬಾ ಚೆನ್ನಾಗಿ ಯೋಗವನ್ನು ಹೇಳಿಕೊಟ್ಟಿದ್ದಾರೆ. ಅಬಾಕಿಸ್ ಶಿಕ್ಷಕರು ಶ್ರೀಯುತ ಹೇಮಂತ್ ಸರ್ ಅವರಿಗೆ ಸನ್ಮಾನ ಮಾಡಬೇಕು. ಸಂಸ್ಥೆಯ ಶಾಸ್ತ್ರೀಯ ಸಂಗೀತ ಟೀಚರ್ ಆಗಿ ಶ್ವೇತಾ ಮೇಡಮ್ ಚಿಕ್ಕ ಸಂಸ್ಥೆಯ ಭರತನಾಟ್ಯ ಟೀಚರ್ ಆಗಿ ಸಂಸ್ಥೆ ನಮ್ಮದು ಅನ್ನೋ ಒಂದು ಇದರಲ್ಲಿ ನಮ್ಮ ಸಂಸ್ಥೆಯನ್ನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ತೇಜಸ್ವಿನಿ ಮೇಡಮ್ ಅವರು Next part of the program is yoga performance by Cambridge. Let's welcome them. ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಖಜಾಂಚಿನಾದ ಮುಲ್ಪಾಪುರ ಒಂದು ಮಾತಾಡಬೇಕು. ವೇದಿಕೆ ದಯವಿಟ್ಟು ವೇದಿಕೆ ಮಾಡಬೇಕು. ಈ ವೇದಿಕೆಯಲ್ಲಿ ನಾನೇ ಭಾಗ್ಯಶಾಲಿ. ಕಾರಣ ಯಾಕೆಂದರೆ ಮಕ್ಕಳು ಇನ್ನೂ ರೆಡಿ ಆಗ್ತಿದ್ದಾರೆ. ಇವತ್ತು ಪದ್ಮಪ್ರಿಯ ಕೋಚಿಂಗ್ ಸೆಂಟರ್ನ ಚೊಚ್ಚಲ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸ್ತೇನೆ, ಮೊದಲನೇ ವರ್ಷದ್ದು. ಸೊ ಇವರು ಈ ಹಾಲ್ ಪೂರ್ತಿ ತುಂಬುವ ಹಾಗೆ ಹುಡುಗರನ್ನ ರೆಡಿ ಮಾಡಬೇಕು. ರೆಡಿ ಮಾಡೋದ್ರ ಜೊತೆಗೆ ನನ್ನ ಒಂದು ಮನವಿ ಏನಂದರೆ ಟೀಚರ್ಸ್ಗೆ ಮತ್ತು ಪೇರೆಂಟ್ಸ್ಗೆ, ನಮ್ಮ ಮಕ್ಕಳು ನಮ್ಮ ಜೀವ. ಹಾಗಾಗಿ ನಾವು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು. ಆಸ್ತಿ ಮಾಡಿ ಮಕ್ಕಳು ಹೊಡೆದಾಡೋ ಥರ ಮಾಡಬಾರ್ದು. ನಾವುಗಳು ಇವತ್ತು ಹೊಡೆದಾಡ್ಕೊತಾ ಇದ್ದೀವಿ. 4-5 ಜನ ಮಕ್ಕಳು ಇವತ್ತು ಒಂದು ಮಿಸ್ ಆದರೆ 2. ಹಾಗಾಗಿ ನಾವು ಜೀವ ಇದ್ದರೆ ಜೀವನ ಮಾಡ್ಬೋದು, ಆರೋಗ್ಯ ಇದ್ದರೆ ಆನಂದವಾದಂಥ ಒಂದು ಸಂಸಾರವನ್ನು ಮಾಡ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪದ್ಮಪ್ರಿಯ ಕೋಚಿಂಗ್ ಸೆಂಟರ್ನವ್ರು ಏನು ಮಾಡ್ತಿದ್ದಾರೆ, ಯೋಗ ಕಲಿಸ್ತಿದ್ದಾರೆ, ತಬಲ ಕಲಿಸ್ತಿದ್ದಾರೆ, ವೈಲಿನನ್ನು ಕಲಿಸ್ತಿದ್ದಾರೆ, ಜೊತೆಗೆ ಕೊಳಲನ್ನು ಊದುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಕೊಳಲು ಊದಿದಾಗ, ಕೊಳಲಿನ ಶಬ್ದ ಕೇಳಿದಾಗ ಕೃಷ್ಣ ಜ್ಞಾಪಕ ಬರ್ತಾನೆ. ಸೊ ಶಾಸ್ತ್ರೀಯ ಸಂಗೀತ ನಾವು ಕೇಳಿದಾಗ ಕಲಿಸಿದಾಗ ನಮ್ಮ ಸಂಸ್ಕೃತಿ ಜ್ಞಾಪಕ ಬರುತ್ತೆ. ಹಾಗಾಗಿ ಇವತ್ತು ಕಲೆ, ಸಂಸ್ಕೃತಿ, ನಾಡು, ನುಡಿಯ ವಿಚಾರವಾಗಿ ನಮ್ಮ ಮಕ್ಕಳಿಗೆ ನಾವು ಸರಿಯಾದ ಒಂದು ಮಾರ್ಗದರ್ಶನ ಕೊಟ್ಟಿದ್ದೆ ಆಯ್ತಂದರೆ ನಾವು ಮಕ್ಕಳನ್ನು ಒಂದು ಸಾಂಸ್ಕೃತಿಕ ಕಲಾನಗರಿಯನ್ನಾಗಿಯೇ ಮಾಡಬೇಕಾಗುತ್ತೆ. ಯಾಕೆಂದರೆ ಇವತ್ತು ನಮ್ಮ ಮಕ್ಕಳಿಗೆ ಒಂದು ಉದಾಹರಣೆಗೆ ನಾವು ಇವತ್ತೆಲ್ಲ ಪಾಶ್ಚಿಮಾತ್ಯ ಸಂಗೀತಕ್ಕೆ ಮಾರು ಹೋಗ್ತಾ ಇದ್ದೇವೆ. ನಾವು ಯಾರಾದರೂ ಎಲ್ಲಾದರೂ ಮಧ್ಯೆ ಸಿಕ್ಕರೆ ಹ್ಯಾಂಡ್ ಶೇಕ್ ಮಾಡೋ ಕಡೆ ಹೋಗ್ತಿದ್ದೀವಿ. ಹ್ಯಾಂಡ್ ಶೇಕ್ ಮಾಡೋಂಥದ್ದನ್ನು ಸರ್ಕಾರನೇ ಬ್ಯಾನ್ ಮಾಡಿತ್ತು ಸುಮಾರು ಒಂದು 2-3 ವರ್ಷಗಳ ಕಾಲ. ಯಾವಾಗ ಕೊರೋನಾ ಬಂದಾಗ ಒಬ್ಬರಿಗೆ ಒಬ್ಬರು ಕೈ ಟಚ್ ಆದರೆ ವೈರಸ್ ಬರುತ್ತೆ ಅಂತೇಳಿ. ಇವತ್ತು ನಮ್ಮ ಸಂಸ್ಕೃತಿ ಹೆಂಗಿದೆ ಅಂದರೆ 2 ಕೈ ಜೋಡಿಸಿ ನಮಸ್ಕಾರ ಮಾಡಿದಾಗ ಮುಂದೆ ಇರುವಂಥವ್ರಿಗೆ ಗೌರವ ಸೂಚಿಸಿದಂಗೆ ಆಗುತ್ತೆ. ನಮ್ಮಲ್ಲಿರುವಂಥ ಸಮಸ್ಯೆ ಮುಂದ್ಗಡೆ ಇರುವಂಥ ವ್ಯಕ್ತಿಗೂ ಕೂಡ ಬರದ ಹಾಗೆ ಕಾಪಾಡಿಕೊಳ್ಳುವಂಥ ಒಂದು ವ್ಯವಸ್ಥೆನೂ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಭರತನಾಟ್ಯ ಏನಿದೆ ಇದು ಮುಂದಿನ ಪೀಳಿಗೆಗೂ ಕೂಡ ಮುಂದುವರಿಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಮ್ಮ ಶ್ರೀಕಾಂತ್ ಸರ್ ಮತ್ತು ನಮ್ಮ ಶಿವು ಅವರು ಇಬ್ಬರು ಸೇರಿ ಈ ಒಂದು ಕಲೆಯನ್ನು ಉಳಿಸೋದ್ರ ಜೊತೆಗೆ ನಮ್ಮ ಈಗಿನ ಮಕ್ಕಳಿಗೂ ಕೂಡ ಅದನ್ನು ಅರಿವನ್ನು ಮೂಡಿಸುವ ಹಂತದಲ್ಲಿ
ಮಾಡ್ತಿದ್ದಾರೆ. ಇದು ಬಹಳ ಅತ್ಯುತ್ತಮವಾದಂಥ ಕೆಲಸ. ಏಕೆಂದರೆ ನಾವು ಮಕ್ಕಳನ್ನು ಫೀಸ್ ಕೊಟ್ಟು ಸೇರಿಸ್ಬಿಡ್ತೀವಿ, ಆದರೆ ಇವತ್ತಿದೆಯಲ್ಲ, ಇವತ್ತು ಇಲ್ಲಿ ಬಂದು ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂತ ನೋಡುವಂಥ ಕುತೂಹಲ ಇದೆಯಲ್ಲ, ಅದಕ್ಕೆ ಎಷ್ಟೇ ಹಣ ಕೊಟ್ಟರು ಬರಲಾರ. ಹಾಗಾಗಿ ತಮ್ಮಲ್ಲಿ ನನ್ನದೊಂದು ಮನವಿ, ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ಮಕ್ಕಳಿಗೆ ದಯಮಾಡಿ ಬೇಕ್ರಿ ಯಾರಾದರೂ ಇಟ್ಟಿದ್ರೆ ಬೈಕೊಂಬೇಡಿ, ನನ್ನ ಏನಿದ್ರೆ ಅದನ್ನು ಹೇಳ್ತೇನೆ. ನಿಮ್ಮ ಮಕ್ಕಳಿಗೆ ಅಥವಾ ನಮ್ಮ ಮಕ್ಕಳಿಗೆ ಕ್ಯಾನ್ಸರ್ ಬರಬಾರ್ದು ಅಂದರೆ, ನಮ್ಮ ಮಕ್ಕಳು ಆರೋಗ್ಯವಾಗಿ ಇರಬೇಕು ಅಂದರೆ ಬೇಕ್ರಿ ಫುಡ್ಡನ್ನು ಕೊಡಬೇಡಿ, ಜಂಕ್ ಫುಡ್ಗಳನ್ನು ಕೊಡಬೇಡಿ. ಯಾಕೆಂದರೆ ಇವತ್ತು ಹೊರಗಡೆ ಸಿಗ್ತಿರೋದೆಲ್ಲನೂ ಮೈದಾದಿಂದ ಮಾಡ್ತಿರುವಂಥದ್ದು. ದಯಮಾಡಿ ಮಕ್ಕಳಿಗೊಂದು ಕಿವಿ ಮಾತು, ಅಮ್ಮ ಮಾಡಿರೋಂಥ ಕರಿಬೇವಿನ ಎಲೆಯನ್ನು ತಿನ್ನಿ, ಸೊಪ್ಪು ತಿನ್ನಿ, ತರಕಾರಿ ತಿನ್ನಿ. ಪ್ರತಿದಿನ ನೀವು ಒಂದು ಎಷ್ಟು ನಾವು ಮುದ್ದೆ ಏನು ಊಟ ಮಾಡ್ತೀವೋ ಅಷ್ಟು ತರಕಾರಿ ಹಣ್ಣುಗಳನ್ನು ತಿನ್ನಿ. ಹಣ್ಣುಗಳನ್ನು ತಿನ್ನೋ ಥರ ನಾವು ಅನ್ನ ಮತ್ತು ಮುದ್ದೆಯನ್ನು ತಿನ್ನುವಂಥ ವ್ಯವಸ್ಥೆಗೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಓದಿ. ವಿದ್ಯೆ ಅನ್ನುವಂಥದ್ದು ಈ ಪ್ರಪಂಚದಲ್ಲಿ ಯಾವುದೂ ಕೊಂಡ್ಕೊಳ್ಳಾರ್ದೆ ಅಥವಾ ಕಿತ್ಕೊಳ್ಳಾರ್ದೆ ಇರುವಂಥ ಒಂದು ವ್ಯವಸ್ಥೆ ಅಂದರೆ ಅದು ನಮ್ಮ ಜ್ಞಾನ, ನಮ್ಮ ವಿದ್ಯೆ. ಜೊತೆಗೆ ಇವತ್ತು ಏನು ಭರತನಾಟ್ಯ ಕಲಿತಿದ್ದೀರಾ, ನಿಮ್ಮ ಥರ ನಾನು ಮಾಡ್ಲಿಕ್ಕಾಗಲ್ಲ. ನಾನು ಮಾಡ್ಲಿಕ್ಕೆ ಹೋದರೆ ಬಿದ್ದೋಗ್ತೀನಿ, ಕೈಕಾಲು ಬಿಡ್ಕೊಳ್ತೀನಿ. ಸೊ ನೀವು ಕಲಿತಂಥ ವಿದ್ಯೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಕಲಿಸುವಂಥ ಒಂದು ವ್ಯವಸ್ಥೆ ಯಾವಾಗ ಆಗುತ್ತೆ ಅಂದರೆ ನಾವು ಕಲಿತಾಗ. ಸೊ ಇವತ್ತು ಒಂದು ಸಣ್ಣ ಒಂದು ತಾಜಾ ಉದಾಹರಣೆ, ಒಂದೇ ಒಂದು ಮಾತು ಹೇಳ್ಬಿಡ್ತಾನೆ. ಹಿರಿಯರು ಯಾರಾದರೂ ಮನೆಗೆ ನೆಂಟರು ಬಂದರೆ ಬನ್ನಿ ಕುತ್ಕೊಳ್ಳಿ ಅಂತ ಹೇಳೋರು, ಮೊದಲನೇದಾಗಿ ಕುತ್ಕೊಳ್ಳಿ ಅಂತ ಹೇಳೋರು. ಕೂತ ನಂತರ ನೀರು ಕೊಡೋರು. ಹಣ ಇರೋರಾದರೆ ಬೆಲ್ಲ ಕಡಲೆ ಬೀಜ ಕೊಟ್ಟು ತಿಂದ ಮೇಲೆ ನೀರು ಕೊಟ್ಟು ಯಾವ ಬಸ್ಸಲ್ಲಿ ಬಂದ್ರಿ, ಯಾರ್ಯಾರು ಎಲ್ಲರೂ ಚೆನ್ನಾಗಿದ್ದಾರ ಅಂತ ಕೇಳ್ತಿದ್ರು. ಇವತ್ತೆಕ್ಕಿದೆ ಅಂದರೆ ನಿಂತ್ಕೊಂಡೇ ಎಲ್ಲನೂ ಆಗೋಗುತ್ತೆ. ತಿನ್ನೋದು ನಿಂತ್ಕೊಂಡೆ, ನೀರು ಕುಡಿಯೋದು ನಿಂತ್ಕೊಂಡೆ. ಒಂದು ಕಿವಿ ಮಾತು ನಿಮಗೆ, ನಿಂತು ನೀರು ಕುಡಿಯುವವನ ಮೂಳೆಯ ಸವಕಳಿಯನ್ನ ಪ್ರಪಂಚದ ಯಾವ ಡಾಕ್ಟರ್ನೂ ಸರಿ ಮಾಡೋಕ್ಕಾಗಲ್ಲ. ಸೊ ನಮ್ಮ ಡಾಕ್ಟ್ರು ಅಲ್ಲಿ ಆಚೆ ಕಡೆ ಕೇಳಿಸ್ಕೊಂಡ್ರು ಕೇಳಿಸ್ಕೋಬಹುದು, ಯಾರೂ ಕೂಡ ನಮಗೆ ಡಾಕ್ಟರ್ಸ್ ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ಹೇಳುವಂಥ ಟೈಮು ಕೂಡ ಇರಲ್ಲ. ಹಾಗಾಗಿ ದಯಮಾಡಿ ಕುಳಿತು ನೀರು ಕುಡಿಯುವಂಥ ಅಭ್ಯಾಸವನ್ನ ನಿಮ್ಮ ಮಕ್ಕಳಿಗೆ ಕಲಿಸಿ, ನೀವು ಕೂಡ ಅದೇ ರೀತಿ ಮಾಡಿ. ಅದಾದ ನಂತರ ರಾತ್ರಿಯ ಹೊತ್ತು ನೀವು ಕೇಳಿದ್ದೀರಾ, ರಾತ್ರಿ ಮಾತಾಡ್ಕೊಂಡು ಬಂದರೆ ಚೆನ್ನಾಗಿದ್ರು. ಅಯ್ಯೋ ನೆನ್ನೆ ರಾಜ್ಕುಮಾರ್ ಕಲಾವಿದರಲ್ಲಿ ನಮಗೆಲ್ಲ ಸೇರಿಸಿ ಭಾಷಣ ಮಾಡ್ತಿದ್ರು, ಏನಾಗಿತ್ತಂತೆ ಅಂತೀವಿ ಬೆಳಕಿಗೆ. ಯಾವಾಗ ಅದಾಗುತ್ತೆ ಅಂದರೆ ರಾತ್ರಿ ಹೊತ್ತು ನಾವು ಮಲಗಿದಾಗ ಎದ್ದು ಡೈರೆಕ್ಟಾಗಿ ನಾವು ರೀಸರ್ಚ್ ಮಾಡ್ಲಿಕ್ಕೆ ಹೋಗ್ತೀವಿ. ರೀಸರ್ಚ್ ಮಾಡಲಿಕ್ಕೆ ನಮ್ಗೆ ಎಚ್ಚರಿಕೆ ಆದರೆ ದಯಮಾಡಿ 3 ನಿಮಿಷ ನಿಮಗಾಗಿ ಇಟ್ಕೊಳ್ಳಿ. ಎಚ್ಚರಿಕೆ ಆಯಿತು, ಅರ್ಜೆಂಟ್ ಆಯಿತು, ಕುತ್ಕೊಳ್ಳಿ, 1 ನಿಮಿಷ ಕುತ್ಕೊಳ್ಳಿ. 1 ನಿಮಿಷ ಕೈಕಲ್ಲಾಡಿಸಿ ನಮ್ಮ ಪೂರ್ತಿ ನಮ್ಮ ಬಾಡಿ ನಮ್ಮ ಕಂಟ್ರೋಲಲ್ಲಿ ಬಂದ ನಂತರ ಹೋಗಿ ರೀಸರ್ಚ್ ಮಾಡಿ ವಾಪಸ್ ಬನ್ನಿ. ಏನೂ ಆಗಲ್ಲ. ಕೆಲವು ನಾವು ನಿಮ್ಗೆ ಅನುಭವ ಇರುತ್ತೆ, ಮಕ್ಕಳನ್ನ ಸ್ಕೂಲ್ ಹೋಗ್ಬೇಕು ಎದೊಳ್ಳ ಮೇಲಕ್ಕೆ ಅಂತಂದರೆ ಅವರು ಕಣ್ಣು ಮುಚ್ಕೊಂಡೇ ಬರ್ತಿರ್ತಾರೆ. ಅನ್ಕಾನ್ಶಿಯಸ್ ಇರುತ್ತೆ ಇಡೀ ಬಾಡಿ. ಅವಾಗ ನಾವು ಹೋಗಿ ರಿಸರ್ಚ್ ಮಾಡಿದಾಗ ಹಿರಿಯರಿಗೆ ಅದು ಅನುಭವ ಬಂದಿರುತ್ತೆ, ಶುಗರ್ ಇರೋರು ಕೂಡ ಅನುಭವ ಬಂದಿರುತ್ತೆ. ನಾವು ರಿಸರ್ಚ್ ಮಾಡಿದಾಗ ನಮ್ಮ ಕಣ್ಣೆಲ್ಲ ಮಂಜು ಬಂದಂಗೆ ಆಗಿರುತ್ತೆ. 20 ಸೆಕೆಂಡ್ ಅವರು ಟಾಯ್ಲೆಟಲ್ಲಿ ಬಿದ್ದರು ಅಂದರೆ ಮತ್ತೆ ಎದ್ದೋಳೋದು, ಇನ್ನು ಆಸ್ಪತ್ರೆಗೆ ಮಿಸ್ ಆದರೆ ಮೇಲ್ಗಡೆ. ಕಾರಣ ಯಾಕೆ ಅಂದರೆ ಅನ್ಕಾನ್ಶಿಯಸ್ ಆದಾಗ ಯಾರೂ ಇರಲ್ಲ, ಎಲ್ಲ ನಿದ್ದೆ ಮಾಡ್ತಿರ್ತಾರೆ ಮನೆಯಲ್ಲಿ. ಸೊ ಹಾಗಾಗಿ ಮಕ್ಕಳಿಗೆ ಇವತ್ತಿಂದಲೇ ಕೂಡ ಕುತ್ಕೊಂಡು ನೀರು ಕುಡಿಯುವಂಥ ಅಭ್ಯಾಸ ಮಾಡಿಸ್ತಾ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಹಿರಿಯರಾದ ನಾವು ಕೂಡ ಪ್ರೇರಣೆ ಕೊಡಬೇಕು ಅಂತ ಹೇಳ್ತಾ, ಇವತ್ತು ಈ ಪದ್ಮಪ್ರಿಯ ಕಲಾ ಟ್ರಸ್ಟ್ನವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ, ಚೊಚ್ಚಲ ಕಾರ್ಯಕ್ರಮ. ಇದು 100 ವರ್ಷಗಳ ಕಾರ್ಯಕ್ರಮ ಆಗಲಿ ಇದೇ ಹಾಲಲ್ಲಿ ಅಂತ ಹಾರೈಸ್ತಾ, ಸೊ ನಾನು ದೊಡ್ಡಬಳ್ಳಾಪುರ ತಾಲೂಕು ಕಲಾವಿದರ ಸಂಘದ ಪರವಾಗಿ ತಮಗೆಲ್ಲರಿಗೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ, ಮುಂದಿನ ಕಾರ್ಯಕ್ರಮ ಯೋಗ. ಯೋಗ್ಯತೆ ಇರೋನಿಗೆ ಬರೋದು, ನನಗೆ ಬರೋಲ್ಲ. ಇವಾಗ ನನ್ನನ್ನು ಯೋಗ ಮಾಡಿ ಬಾ ಅಂದರೆ ಆಗಲ್ಲ. ಸೊ ಹಾಗಾಗಿ ಆ ಯೋಗವನ್ನು ಕಲಿತಾ ನಾವೆಲ್ಲರೂ ಕೂಡ ಸಾಂಸಾರಿಕ ಯೋಗಿಗಳಾಗಿ ಜೀವನ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ. ಧನ್ಯವಾದಗಳು. ಟೀಚರ್ ಹೇಮಂತ್ ಸರ್ ದಯವಿಟ್ಟು ವೇದಿಕೆಗಳ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ. Happy evening to everyone. So already Mukul Shabba sir well said regarding the program and everything. I don't like to drag my speech. See, I am Hemant sir myself. I am the abacus teacher. Since 12 years I am running abacus class in Dubravka.
So we have some units in Bangalore also, in Devanahalli, Vijaypura, and in Infra also we are running it, and we have a good result also. Even I met Shukumar sir to start abacus classes in this university, but sir happily agreed and he wanted to give the quality education for the students. Even we plan to start abacus classes the same Padma Priya Kala class. So abacus is not only for maths, it trains your children's mind and memory power and concentration and logical thinking. So one more thing, if your kid completes the abacus level, your kid will be topper in maths. And in future, you know already well, you are aware of it. So what's going on in the competitive world, so the child should be very faster. Not scoring is not important. So my kid is getting 89%, 90% was not important. So learning is very important. So please keep in the mind and make your child to learn abacus. And not only abacus, in this press, they already Shukumar sir like he has given Shastriya Sangeeta, Mridangam, violin, Malalu, harmonium. So let your kid join in all these activities. So make your child to learn. Okay. I introduce myself, Hemant Kumar. My qualification is MSc BA. Already we are running abacus classes and well experienced. And your kid learns very well, I can guarantee this. So if your child don't learn, then definitely whatever you pay, I will refund it. If you are happy, not happy with the performance. Okay. So, okay, thank you so much, Shukumar sir. Next part of the program is yoga performance by candidates. Let's welcome them.
ವತಿಯಿಂದ ಹಮ್ಮಿಕೊಂಡಿರುವ 1 ತಿಂಗಳ ಬೇಸಿಗೆ ಶಿಬಿರದಲ್ಲಿ ಎಲ್ಲ ಮಕ್ಕಳು ಯೋಗಾಭ್ಯಾಸ, ತಬಲ, ಮೃದಂಗ, ವಾದ್ಯಗಳನ್ನು ಕಲಿತು ತುಂಬ ಅತ್ಯುತ್ತಮವಾಗಿ ಅಭಿನಯಿಸ್ತಾ ಇದ್ದಾರೆ. ಈ ಹುಡುಗರು ಒಂದೊಂದು ಅಭಿನಯ ನೋಡ್ತಾ ಇದ್ದಾರೆ, ಮನಸ್ಸಿಗೆ ತುಂಬ ಸಂತೋಷ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಮಕ್ಕಳು ಕಲ್ತ್ಕೊಂಡು ತುಂಬ ಹೆಸರು ತರ್ಕೊಬೇಕಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಇನ್ನೂ ಕಾರ್ಯಕ್ರಮ ತುಂಬ ಇರೋದ್ರಿಂದ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಪ್ರಿಯ ಪೋಷಕರಲ್ಲಿ ಮತ್ತೊಂದು ಇನ್ಫಾರ್ಮೇಷನ್ ಏನಂದರೆ, ಏನಿದು ಪ್ರತಿ ವರ್ಷಕ್ಕೆ ಒಂದು ಸತಿ ನಾವು ಸಮ್ಮರ್ ಕ್ಯಾಂಪನ್ನು ಮಾಡ್ತೀವಿ. ಇದು ಮಕ್ಕಳಲ್ಲಿ ಬರೀ ಕ್ಯಾಂಪ್ ಆಗಿ ಉಳಿಯೋದಿಲ್ಲ, ಮಕ್ಕಳ ವ್ಯಕ್ತಿತ್ವ ವಿಕಸನ ಶಿಬಿರ ಅಂತ ನಾವು ಕರಿತೀವಿ. ಏನಂದರೆ ಏನು ಆ ಪಾಠದ ಜೊತೆಯಲ್ಲಿ ಆಟ, ಆಟದ ಜೊತೆಯಲ್ಲಿ ಪಾಠದ ಜೊತೆಯಲ್ಲಿ ಏನು ನಾವು ಮಾಡ್ತೀವಿ, ಲಲಿತ ಕಲೆಗಳಂತ ನಾವು ಕರಿತೀವಿ. ಸೊ ಈ ಲಲಿತ ಕಲೆಗಳಲ್ಲಿ ಒಂದೊಂದು ಮಗು ಒಂದೊಂದು ಕಲೆಯಲ್ಲಿ ಉತ್ತೇಜನಕ್ಕೆ ಒಳಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಮುಂದೋಗುತ್ತೆ. ಟೀಚರ್ಸ್ಗೆ ಗೊತ್ತಿರುತ್ತೆ ಯಾವ ಮಗು ಯಾವ ಒಂದು ಕಲೆಯಲ್ಲಿ ಮುಂದೆ ಹೋದರೆ ಮುಂದೆ ಭವಿಷ್ಯ ಇದೆ ಅಂತೇಳಿ. ಸೊ ಅದನ್ನೆಲ್ಲವನ್ನ ಮನಗೊಂಡಾಗ ನೀವೀಗ ನೋಡ್ತಿದ್ದೀರಿ, ಪ್ರತಿಯೊಂದು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಹುಟ್ಟಿದಂಥ ಮಗು ಬುದ್ಧಿ ಬಂದ ತಕ್ಷಣ 64 ವಿದ್ಯೆಯನ್ನು ಕಲಿಸುವಷ್ಟು ಶಕ್ತಿ ದೇವರು ಬೈಬರ್ತಿ ಎಲ್ಲ ಮಕ್ಕಳಿಗೂ ಕೊಟ್ಟಿರ್ತಾರೆ. ನಾವು ಪೇರೆಂಟ್ಸ್ ಏನು ಮಾಡಿರ್ತೀವಿ, ಅಯ್ಯೋ ಸರ್ ನಮ್ಮ ಮಗುಗೆ ಆ ವಿದ್ಯೆ ಸಾಕು, ಈ ವಿದ್ಯೆ ಸಾಕು, 1-2 ಸೀಮಿತ ಮಾಡ್ತೀವಿ. ಏನಂದರೆ ಎಲ್ಲ ವಿದ್ಯೆಯನ್ನು ಮಕ್ಕಳಿಗೆ ಕಲಿಸಿ, ಆದರೆ ಪ್ರೊಫೆಷನಲ್ ಅಂತ ಬಂದಾಗ ನೋಡಿ, ಈಗ ನಾನು ಪ್ರೊಫೆಷನಲ್ ಅಂತ ಬಂದಾಗ ನಾನೊಬ್ಬ ಯೋಗ ಶಿಕ್ಷಕ. ಶಿವಕುಮಾರ್ ಸರ್ ತಗೊಂಡಾಗ ತಬಲದಲ್ಲಿ ಅವರು ಎಕ್ಸ್ಪರ್ಟ್ ಇರ್ತಾರೆ. ಈಗ ನಮ್ಮ ಯೋಗಿತ ಟೀಚರ್ನ ತಗೊಂಡಾಗ ನೃತ್ಯದಲ್ಲಿ, ಹಾಗನ್ಬಿಟ್ಟು ಅವರು ಬೇರೆ ಕಲೆ ಕಲ್ತಿಲ್ವಾ, ಎಲ್ಲ ಕಲಿತಗಳನ್ನ ಕಲಿತಾಗೆ ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ ಹೊರಹೊಮ್ಮದು. ಸೊ ಹಾಗಾಗಿ ನೀವೆಲ್ಲ ಪೋಷಕರು ಏನು ಮಾಡಬೇಕು, ಆಕ್ಟಿವಿಟೀಸ್ ಮಕ್ಕಳಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶಕ್ತಿ ಇದೆ ಕಳಿಸಿ, ದಯವಿಟ್ಟು ಕಳಿಸಿ. ಹಾಗಂದಾಗ ಕೆಲವು ಪೋಷಕರಿಗೆ ಫೈನಾನ್ಷಿಯಲ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಅದನ್ನು ನಾವು ಇಟ್ಟಾಗ ಯಾವ ನಿಜವಾಗ್ಲೂ ಚೆನ್ನಾಗಿದೆ, ಯಾವ ಮಗುಗೆ ಕೆಲವೊಂದು ವಿದ್ಯೆಗಳನ್ನ ನೀವು ಕಲಿತಾಗ ಯಾವುದಾದ್ರೂ ಒಂದು ಎಕ್ಸ್ಪರ್ಟ್ ಇದ್ದಾಗ ಆ ವಿದ್ಯೆಯಲ್ಲಿ ಮಗು ನಿಜವಾಗ್ಲೂ ಬೇಕಿದೆ, ಅದಕ್ಕೆ ಖಂಡಿತ ನಾವೆಲ್ಲರೂ ಕೂಡ ಏನು ಬೇಕೋ ಸಪೋರ್ಟ್ ಮಾಡ್ತೀವಿ. ಫೈನಾನ್ಷಿಯಲಿ ಇರ್ಬೋದು, ಸೋಷಿಯಲಿ ಇರ್ಬೋದು, ಟೆಕ್ನಿಕಲಿ ಇರ್ಬೋದು, ಎಲ್ಲ ರೀತಿಯಾಗಿ ನಮ್ಮ ಪದ್ಮಪ್ರಿಯ ಕಲಾ ಟ್ರಸ್ಟ್ ವತಿಯಿಂದ ನಾವೆಲ್ಲ ಸೇರಿಕೊಂಡು ಆ ಮಗುಗೆ ಎಲ್ಲ ರೀತಿಯ ಬ್ಯಾಕ್ ಸಪೋರ್ಟನ್ನು ಕೊಡ್ತೀವಿ. ಸೊ ಇದನ್ನು ನೀವು ಇಲ್ಲಿಗೆ ನಿಲ್ಲಿಸಬಾರ್ದು. ಇದನ್ನು ಇವತ್ತೇನು ಪರ್ಫಾರ್ಮೆನ್ಸ್ ಮಾಡಿದ್ವಿ, ಮತ್ತೀಗಿಂತ ಟ್ರೈನಿಂಗ್ ತಗೊಂಡ್ರು, ಇವತ್ತು ನೀವೆಲ್ಲ ನೋಡಿ ಖುಷಿ ಪಟ್ಟರೆ ಇದು ಇಲ್ಲಿಗೆ ನಿಂತರೆ ಅದಾಗಲ್ಲ. ವರ್ಷ ಪೂರ್ತಿ ಅವರ ಜೀವನದುದ್ದಕ್ಕೂ ಈ ಒಂದು ವಿದ್ಯೆ, ಕಲೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆಮೇಲೆ ಓದಿದ ಎಲ್ಲ ಮಕ್ಕಳು ಡಾಕ್ಟರ್ ಆಗೋಕ್ಕಾಗಲ್ಲ, ಎಲ್ಲ ಮಕ್ಕಳು ಇಂಜಿನಿಯರ್ ಆಗಲ್ಲ, ಎಲ್ಲ ಮಕ್ಕಳು ಸೈಂಟಿಸ್ಟ್ ಆಗೋಕ್ಕೂ ಆಗಲ್ಲ. ಯಾವ ಮಗುಗೆ ಯಾವ ಕಲೆಯಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ ಅದನ್ನು ಗುರುತಿಸಿ ನಾವು ನೀವು ಈಗ ಒಂದೇ ಆಕ್ಸಲ್ನ 2 ಚಕ್ರಗಳಿದ್ದಂಗೆ ಟೀಚರು ಮತ್ತು ಪೇರೆಂಟ್ಸ್ ಇವರಿಬ್ಬರು ಸೇರಿ ಗಾಡಿನ ಮುಂದಕ್ಕೆ ತಳ್ಳಿದ್ರೆ ಮಾತ್ರನೇ ಗಾಡಿ ಮುಂದಕ್ಕೆ ಹೋಗೋದು. ಪೇರೆಂಟ್ಸ್ ಸಪೋರ್ಟ್ ಮಾಡಿ ಟೀಚರ್ ಸರಿಯಾಗಿ ಆ ವಿದ್ಯೆ ಹೇಳ್ಕೊಟ್ಟಿಲ್ಲ ಅಂದರೆ ಮಗು ಮುಂದಕ್ಕೆ ಹೋಗಲ್ಲ. ಬರೀ ಟೀಚರ್ ಸಪೋರ್ಟ್ ಮಾಡಿ ಪೇರೆಂಟ್ಸ್ಗೆ ಕರ್ಕೊಂಡ್ಬಂದು ಮಕ್ಕಳಿಗೆ ಸರಿಯಾಗಿ ಅದನ್ನು ಪೋಷಣೆ ಮಾಡಿಲ್ಲ ಅಂದರೆ ಅವಾಗೂ ಮಗು ಮುಂದಕ್ಕೆ ಹೋಗಲ್ಲ. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಏನಂದರೆ, ದಯವಿಟ್ಟು ಬನ್ನಿ, ನೀವು ಫ್ರೀ ಇದ್ದಾಗ ಬಂದು ಕ್ಲಾಸ್ ಒಳಗಡೆ ಕೂತ್ಕೊಳ್ಳಿ. ಸಂಬಂಧಪಟ್ಟಂಥ ಮುಖ್ಯಸ್ಥ ಇರ್ಬೋದು, ಟೀಚರ್ಸ್ ಇರ್ಬೋದು, ಅವ್ರ ಹತ್ರ ಕೂತ್ಕೊಂಡು ಮಗು ಬಗ್ಗೆ ಅನಲೈಸ್ ಮಾಡಿ, ಸಮಾಲೋಚನೆ ಮಾಡಿ. ಮಗುಗೆ ಏನು ಕೊಡ್ಬೋದು, ಯಾವ ರೀತಿ ಆಗ್ಬೋದು, ಸರ್ ನಮ್ಗೆ ಇದರಲ್ಲಿ ಈ ವಿದ್ಯಾಭ್ಯಾಸದಲ್ಲಿ ಈ ರೀತಿ ಆಗೋದಿಲ್ಲ, ಅದನ್ನು ಕೂತ್ಕೊಂಡು ಮ್ಯಾಚ್ ಮಾಡಿ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನಾದಂಥ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇಂತಹ ಮಕ್ಕಳಿಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಈ ಕಲೆಗಳು ಬರೀ ಕಲೆಗಳಾಗಿ ಪ್ರದರ್ಶನಕ್ಕೆ ಆಗಬಾರ್ದು. ಈಗ ನೋಡಿ, ಎಷ್ಟೋ ಜನ ನಮ್ಮಲ್ಲಿ ಟೀಚರ್ಸ್ ಇದ್ದಾರೆ, ನನ್ನ ಜೂನಿಯರ್ಸ್ ಇದ್ದಾರೆ, ಪಾಪ ಅವರೆಲ್ಲ ತುಂಬ ಒಳ್ಳೆ ಶಿಕ್ಷಕರು, ಅವರೆಲ್ಲ ಕೇಪಬಲ್ ಇದ್ದಾರೆ, ಏನು ಶಿಕ್ಷಕರಾಗಿ ಕೆಲಸ ಮಾಡೋದಕ್ಕೆ ಸರ್ಟಿಫೈಡ್ ಇಲ್ಲ ಎಷ್ಟೋ ಜನ. ನೀವು ಅದನ್ನು ಉದಾಹರಣೆಗೆ ಇಟ್ಕೊಂಡು ಆ ಎಲ್ಲ ನೋವುಗಳನ್ನು ನಾವು ತಳಮಟ್ಟದಿಂದ ಅನುಭವಿಸ್ಕೊಂಡು ಬಂದೇ ಇರೋದ್ರಿಂದ ಎಲ್ಲ ಮಕ್ಕಳಿಗೆ ಯೋಗದಲ್ಲಿ ಯೋಗ ಸಿರಿ ಅಂತಕ್ಕಂಥ ಒಂದು ಎಕ್ಸಾಮ್ಸನ್ನು ನಾವು ಮಾಡ್ತಾ ಇದ್ದೀವಿ. ಆ ಮಗುಗೆ ಅದೊಂದು ಫೌಂಡೇಶನ್ ಕೋರ್ಸ್ ಇದ್ದಾಗ, ಅದೇ ರೀತಿ ನೀವು ಭರತನಾಟ್ಯ ತಗೊಂಡಾಗ ಜೂನಿಯರ್ ಎಕ್ಸಾಮ್ಸ್ ಅಂತ ಮಾಡ್ತೀವಿ.
ಸೊ ಅದೇ ರೀತಿ ಸಂಗೀತದಲ್ಲೂ ಅಷ್ಟೇ ಡ್ರಾಯಿಂಗ್ ಗ್ರೇಡ್ ಎಕ್ಸಾಮ್ಸ್ ಇದೆ ಯೂನಿವರ್ಸಿಟಿ ಬೋರ್ಡ್. ಇವನ್ SSLC ಫೇಲ್ ಆಗಿರ್ತಕ್ಕಂಥ ಮಗು ಆ ಡ್ರಾಯಿಂಗ್ ಗ್ರೇಡ್ ಎಕ್ಸಾಮ್ ಇರ್ಬೋದು, ಯೋಗದಲ್ಲಿ ಒಂದು ಡಿಪ್ಲೊಮಾ ಮಾಡ್ಬೋದು, ಫೌಂಡೇಶನ್ ಕೋರ್ಸ್ ಮಾಡ್ಬೋದು. ಅದನ್ನ ಮಾಡಿಕೊಂಡು SSLC ಫೇಲ್ ಆಗಿರೋ ಮಗು PUC ಸೇರ್ಬೋದು. ಈ ಥರದ ಅವಕಾಶಗಳೆಲ್ಲ ಇದೆ. ನೀವೆಲ್ಲರೂ ಕೂಡ ನೀವು ಯಾವಾಗ ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಫ್ರೀ ಮಾಡ್ಕೊಂಡ್ಬಂದು ಕುತ್ಕೊಂಡು ನಮ್ಮ ಜೊತೆ ಸಮಾಲೋಚನೆ ಮಾಡ್ತೀರಿ, ಆವಾಗ ನಾವು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತ ಹೇಳ್ತಾ, ನಿಮ್ಮ ಮಗು ಬರೀ ನಿಮ್ಮ ಮಗು ಅಲ್ಲ. ನಿಮ್ಗೆ ಎಷ್ಟೋ ಜನ ಪೇರೆಂಟ್ಸ್ಗೆ ಗೊತ್ತಿರಲಿ, ನಿಮ್ಮ ಮಗು ನಿಮ್ಮ ಜೊತೆ ಇರೋದು ಕೇವಲ ಜೀವನದ 20% ಅಷ್ಟೇ. ಇನ್ನು 80% ನಿಮ್ಮ ಮಗು ನಮ್ಮ ಜೊತೆ ಇರುತ್ತೆ. ಅದು ಮೈಂಡಲ್ಲಿ ಇಟ್ಕೊಳ್ರಿ. 24 ಗಂಟೆಯಲ್ಲಿ 10ರಿಂದ 12 ಅವರ್ ನಾವೇನು ಮಾಡ್ತೀವಿ, ನಿದ್ದೆಯಲ್ಲಿ ಕಲಿತೀವಿ. ಉಳಿದಂಥ 8 ಅವರು ನೀವೆಲ್ಲ ಕೆಲಸದಲ್ಲಿ ಹೋಗ್ತೀರ. ಬೆಳಗ್ಗೆ 8ಕ್ಕೆ ಹೋದರೆ ಸಂಜೆ ಬರ್ತೀರ. ಅಲ್ಲಿವರೆಗೂ ಮಗು ನಮ್ಮ ಜೊತೆ ಇರುತ್ತೆ. ರಾತ್ರಿ 1 ಅವರ್ 2 ಅವರ್ ನಿಮ್ಮ ಜೊತೆ ಊಟ ಮಾಡ್ಬೋದು. ಫ್ರೀ ಇದ್ದಾಗ ಒಂದು ದಿವಸ ಎಲ್ಲರೂ ಔಟಿಂಗ್ ಹೋಗ್ಬಿಟ್ರೆ ಜೀವನದುದ್ದಕ್ಕೂ ನೀವು ಏನು ಬೇಕೋ ಸಲಕರಣೆ ಮಾಡ್ಬೋದು. ನಿಮ್ಮ ಮಗು ಹೆಚ್ಚಿನ ಕಾಲ, ಇಡೀ ಜೀವನದ ಕಾಲ ನಮ್ಮ ಜೊತೆ ಕಳೆಯುತ್ತೆ. ಸೊ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ಮಗುಗೆ ಎಲ್ಲಿ ಗೊಬ್ಬರ ಹಾಕಬೇಕು, ಎಲ್ಲಿ ನೀರನ್ನು ಹಾಕಬೇಕು, ಲೈನ್ಗೆ ತುಂಬೆ ಜಾಸ್ತಿ ಆದಾಗ ಅದನ್ನು ಎಲ್ಲಿ ಕಟ್ ಮಾಡಿ ನೀಟಾಗಿ ಸ್ಟ್ರೈಟಾಗಿ ಬೆಳೆಸಬೇಕು, ಇದೆಲ್ಲವನ್ನು ಕೂಡ ಒಬ್ಬ ಒಳ್ಳೆ ಶಿಕ್ಷಕ, ತಂದೆ ತಾಯಿ, ಗುರುವಾಗಿ ಸ್ನೇಹಿತನಾಗಿರ್ತಕ್ಕಂಥದ್ದು ಶಿಕ್ಷಕ ಮಾತ್ರನೇ. ಸೊ ಹಾಗಾಗಿ ಇವತ್ತು ಪ್ರಧಾನಮಂತ್ರಿ ಮೋದಿ ಕೂಡ ಅವ್ರ ಗುರುಗಳು ಬಂದರೆ PM ಅನ್ನೋದನ್ನು ಮರೆತು ಕಾಲಿಗೆ ನಮಸ್ಕಾರ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಇರ್ತಕ್ಕಂಥದ್ದು ಗುರುಗೆ ಅದಕ್ಕೆ ಅಷ್ಟೊಂದು ದೊಡ್ಡ ಸ್ಥಾನ. ಹರರ್ ಕೊಲ್ಲಲ್ ಪರ ಕಾಯುವನೆ, ಹರಿಹರ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಕಾಯ್ದೆ ಇರ್ತಕ್ಕಂಥ ಸಮಯದಲ್ಲಿ ಗುರು ಆಶೀರ್ವಾದ ಬಂದರೆ ಸಾಕು, ನಾವು ಮಗುವನ್ನ ಕಾಪಾಡ್ಕೊಳ್ಬೋದು, ಜೀವ ಉಳಿಸ್ಬೋದು ಅಂತ. ಸೊ ಹಾಗಾಗಿ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಹೆಚ್ಚಿನ ಮಾಹಿತಿಗಾಗಿ ಬಂದು ನಮ್ಮನ್ನ ಆಫೀಸಲ್ಲಿ ಭೇಟಿ ಮಾಡಿ. Live musical performance by candidates. Let's welcome them.
ಹೊಸದಾಗಿ ಈ ಒಂದು ಹಾಡನ್ನು ಹಾಡಿದಂಥ ಮಕ್ಕಳಿಗೆ ಹಾಗೂ ಈ ಒಂದು ತರಬೇತಿ ನೀಡಿದಂಥ ಶ್ವೇತಾ ಮೇಡಮ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ, ಇದೀಗ ಪದ್ಮಪ್ರಿಯ ಕಲಾ ಟ್ರಸ್ಟ್ನ ಕಾರ್ಯದರ್ಶಿಗಳು ಹಾಗೂ ಮುಖ್ಯಸ್ಥರು ಆಗಿರ್ತಕ್ಕಂಥ ಶ್ರೀಯುತ ಶಿವಕುಮಾರ್ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆ. ಬಗ್ಗೆ ನಿಮ್ಮ ವೈಯಕ್ತಿಕ ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕು ಅಂತ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಯಾರಾದ್ರೂ ಪೋಷಕರು ಬಂದು ಮಾತಾಡಬೇಕು ಸ್ಟೇಜ್ ಮೇಲೆ. ಶ್ರೀಮತಿ ರೂಪಾ ಮೇಡಮ್ ಅವರು ಹೂವನವರ ಪೇರೆಂಟ್ಸ್ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ ಬಂದಿದ್ದಾರೆ. ನೆಕ್ಸ್ಟ್ ನೀವು ರೆಡಿ ಆಗಿ ಮೇಡಮ್. ನನ್ನ ಹೆಸರು ರೂಪಾ ಅಂತ, ನನ್ನ ಮಗ ಭುವನ್. ನಾನು ಆಕ್ಚುಲಿ 50 ಡೇಸ್ ಅಷ್ಟೇ ಸಮ್ಮರ್ ಕ್ಯಾಂಪಿಗೆ ಸೇರಿಸಿದೆ. 50 ಡೇಸ್ ಬರ್ಲಿಕ್ಕಾಗಲಿಲ್ಲ. ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳೆಲ್ಲ ಪ್ರೋಗ್ರಾಮ್, ಮತ್ತು ಡ್ಯಾನ್ಸ್ ಆಗಲಿ ಯೋಗ ಆಗಲಿ. ಮಕ್ಕಳು ಈಗಿಂದ ಯಾವಾಗ ಓದು ಯಾವಾಗ ಇದ್ದೇ ಇರುತ್ತೆ, ನಮಗೆ ಮೈಂಡ್ ಫ್ರೆಶ್ ಇರಲ್ಲ. ಮಕ್ಕಳೆಲ್ಲ ಅಟ್ಲೀಸ್ಟ್ ಈ ಥರ 2 ಡೇಸ್ ಆ ಥರ ಮಾಡಿದಾಗ ಅವ್ರಿಗೆ ಮೈಂಡ್ ಫ್ರೆಶ್ ಆಗುತ್ತೆ, ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಥರ ಪಾರ್ಟಿಸಿಪೇಟ್ ಮಾಡ್ತಾ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ಥ್ಯಾಂಕ್ ಯು ಸರ್. 50 ಡೇಸ್ ಧನ್ಯವಾದಗಳು. ನೋಡಿ ಮೇಡಮ್ ಅವರು ಏನು ಹೇಳಿದ್ರು ಅಂದರೆ ಫೈನಲ್ ಆಗಿ ಅವ್ರ ಉದ್ದೇಶ, ಯಾವುದೇ ಮಗುಗೆ ದೈಹಿಕವಾಗಿ ನಾವು ಕೆಲಸವನ್ನು ಚಟುವಟಿಕೆ ಕೊಟ್ಟಾಗ ಮಾನಸಿಕತೆಯನ್ನು ಚೆನ್ನಾಗಾಗುತ್ತೆ, ಮಾನಸಿಕವಾಗಿ ಸುಂದರವಾಗುತ್ತೆ ಅಂತ ಹೇಳಿದ್ರು. ತುಂಬ ಧನ್ಯವಾದಗಳು. ಈಗ ವೈಭವ್ ಪೇರೆಂಟ್ಸ್ ಶ್ರೀಮತಿ ರೂಪಶ್ರೀ ಮೇಡಮ್ ಅವರು ಬಂದಿದ್ದಾರೆ. ಅವರು ತಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ತಾರೆ. ಪ್ಲೀಸ್ ಮೇಡಮ್. ಸಮ್ಮರ್ ಕ್ಯಾಂಪ್ ಹಾಕೋದು ಮನೆಗಿದ್ರೆ ಮೊಬೈಲ್ ಟಿವಿ ಏನು ಬರೀ ಅದೇ ನೋಡ್ತಿರ್ತಾರೆ. ಸಮ್ಮರ್ ಕ್ಯಾಂಪ್ ಅಂದರೆ ಹೆಚ್ಚು ಕಮ್ಮಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇಂಥ ಎಲ್ಲ ಆಕ್ಟಿವಿಟಿಯಲ್ಲಿ ಚೆನ್ನಾಗಿ ಮಾಡ್ತಾರಲ್ಲ, ಅದಕ್ಕೆ ನಮಗೆ ಜಾಯಿನ್ ಮಾಡೋಕ್ಕೆ ಇಷ್ಟ. ಮೇನ್ ಮೊಬೈಲ್ ಟಿವಿ ಅವಾಯ್ಡ್ ಆಗಬೇಕು ಅಂತ ಸೇರಿಸ್ತೀವಿ. ಆದರೆ ಅದೇ ತಿಂಗಳಷ್ಟೇ ಎಷ್ಟೊಂದು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರಲ್ಲ, ನಮ್ಗೆ ತುಂಬ ಖುಷಿ ಆಗಿದೆ. ಥ್ಯಾಂಕ್ ಯು ಸರ್. ತುಂಬ ಖುಷಿಯಾಗಿದೆ. ಹಾಗೆ ಕಂಟಿನ್ಯೂ ಮಾಡಿ ಮೇಡಮ್, ವರ್ಷ ಪೂರ್ತಿ ಹಾಗೆ ಈಗ ಮೇಡಮ್ ಅವರು ಹೇಳಿದ್ರು ಮೊಬೈಲ್ ಜಾಸ್ತಿ ನೋಡ್ತಾರೆ, ಹಂಗಾಗಿ ಸಮ್ಮರ್ ಕ್ಯಾಂಪ್ಗೆ ಕರ್ಕೊಂಡ್ಬರ್ತೀವಿ ಅಂತ. ಒಂದು ತಮಗೆ ಕಿವಿ ಮಾತು, ಮೊಬೈಲ್ ಯಾರು ಹೆಚ್ಚಾಗಿ 20 ನಿಮಿಷದ ಎಕ್ಸ್ಟ್ರಾ ನೋಡ್ತಾರೆ ಅವರ ರೆಟಿನ ಹಾಳಾಗುತ್ತೆ. ಚೆನ್ನಾಗಿ ಜ್ಞಾಪಕ ಇರಲಿ. ನಮ್ಮ ಮಕ್ಕಳಿಗೆ 15 ವರ್ಷಕ್ಕೆ 20 ವರ್ಷಕ್ಕೆ ನಾವು ಕಣ್ಣು ಕುರುಡು ಆಗುವಂಥ ವ್ಯವಸ್ಥೆಗೆ ನಾವೇನು ಮಾಡ್ತೀವಿ ಅಂದರೆ ಮೊಬೈಲ್ ಒಂದು ಕೊಡೋದು. ಸೊ ಅದನ್ನ ನೀವು ಅಬ್ಸರ್ವ್ ಮಾಡಿ. ಯಾರಾದರೂ ಒಬ್ಬ 4-5 ವರ್ಷದ ಒಂದು ಪಾಪಗೆ ಮೊಬೈಲ್ ಕೊಡಿ, ನೀವೊಂದು 10 ಅಡಿ ದೂರ ಇರಿ, ಈ ಸೆಕೆಂಡ್ಗೆ ಕನ್ನಡಕ್ಕೆ ಆಡಿಸಿದ್ರೆ ನಮಗೆ ಆ ಪಾಪೆಗೆ ಬೆನಿಫಿಟ್ ಆಗೋದು. ಬಟ್ ಅವನು ನೀವು ಏನೇ ಮಾಡಿ ಚುಕ್ಕೆ ಹೊಡೀರಿ, ಅಲ್ಲಾಡಿಸ್ರಿ, ಹಿಂಗೆ ಇರ್ತಾನೆ. ಅವನು 20 ಸೆಕೆಂಡ್ 20 ನಿಮಿಷ ಹಂಗೇನೆ ಇರ್ತಾನೆ. ಅದು ಮತ್ತೆ ಮುಚ್ಕೊಳ್ಳಲ್ಲ. ಮುಚ್ಕೊಳ್ದಿದ್ದಾಗ ಭಾಳ ಸಫರ್ ಪಡೋದು ಮಕ್ಕಳಲ್ಲ, ಅಪ್ಪ ಅಮ್ಮ. ನನ್ನ ಮಗನಿಗೆ ಹಿಂಗಾಯ್ತೆ. ದಯಮಾಡಿ ಮೊಬೈಲನ್ನು ನೋಡಬೇಡಿ. ಮಕ್ಕಳು ಮೊಬೈಲನ್ನು ನೀವು ಕೊಡಬೇಡಿ. ಕೊಂಗಡಪ್ಪ ಕಾಲೇಜಿಗೆ ಓದಿ ಪೂರ್ತಿ ಡಿಗ್ರಿ ಆದ್ರೂ ನಾನು ಮೊಬೈಲ್ ಮಕ್ಕ ನೋಡಲಿಲ್ಲ. ಯಾರೋ ನಮ್ಮೂರಾಗೆ ಕೋಳಿ ಕೂಗ ಮೊಬೈಲ್ ತಂದಿದ್ರು, ಅದನ್ನು ಕೇಳಕ್ಕೆ ಓದ್ತಿದ್ವಿ. ಅವನಿಗೆ ಕಡಲೆಕಾಯಿ ಬೆಲ್ಲ ಕೊಟ್ಬಿಟ್ಟು ಕೇಳಿಸ್ಕೊತಿದ್ವಿ.
ಅದಾದ್ಮೇಲೆ ಸಿಕ್ಕಿದ್ದು. ದಯಮಾಡಿ ಮಕ್ಕಳು ನಮ್ಮೆಲ್ಲರ ಜೀವ, ಹಾಗಾಗಿ ಮಕ್ಕಳಿಗೆ ಮೊಬೈಲ್ ನೋಡೋದನ್ನ ಕಂಟ್ರೋಲ್ ಮಾಡಿ. ಇವ್ರ ಮಕ್ಕಳೇ ಡ್ಯಾನ್ಸ್ ಮಾಡ್ತಾನೆ, ಸಿಂಗಿಂಗ್ ಮಾಡೋದು, ಡ್ಯಾನ್ಸ್ ಮಾಡೋದು, ಯೋಗ ಮಾಡೋದು, ಭರತನಾಟ್ಯ ಮಾಡೋದು. ಸೊ ನಿಮ್ಮ ಮಕ್ಕಳು ಏನು ಮಾಡಿದೆ ಅಂತ ನೀವು ಬಂದೆ ಮಾತಾಡೋಕ್ಕಾಗಲ್ವಾ? ಆಲ್ಮೋಸ್ಟು ಸಮರ್ ಕ್ಯಾಂಪ್ ಮಾಡೋದು 1 ಮಂತ್. ಆ 1 ಮಂತಲ್ಲಿ ಏನು ಕಲಿಸಿದ್ದೀರಿ ನಾವು? ನಮ್ಮ ಯೋಗ ಟೀಚರ್ ಆಗಿರ್ಬೋದು, ನಮ್ಮ ಸಂಗೀತ ಟೀಚರ್ ಆಗ್ಬೋದು, ಪ್ಲಸ್ ನಮ್ಮ ಭರತನಾಟ್ಯ ಟೀಚರ್ ಆಗ್ಬೋದು. ನಾವೇನು ಹೇಳ್ಕೊಟ್ಟಿದ್ದೀರಿ ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆಲ್ಮೋಸ್ಟ್ ಒಂದು ಗ್ರೂಪ್ ಮಾಡಿರ್ತೀರಿ, ಎಲ್ಲ ಮಾಡಿರ್ತೀರಿ. ಸೊ ನೀವು ಅನಿಸಿಕೆ ನನ್ನ ಮಗ ಈ ಥರ ಕಲಿತವ್ರೆ, ಈ ಥರ ಕಲಿತ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ ಹೇಳ್ಬೋದು ತಾನೆ ಬಂದು. ಸೊ ಥ್ರೂಟ್ ಈಸ್ ಆಲ್ಮೋಸ್ಟ್ 2-3 ಹೇಳೋಕ್ಕಿಂತ ಮುಂಚೆ ಎಲ್ಲ ಹೇಳ್ಬೋದು ತಾನೆ ಬರ್ಬೋದು. ನಮ್ಮ ಮಕ್ಕಳ ಥರ ಕಲಿತವ್ರೆ, ಈ ಥರ ಮಾಡ್ತವ್ರೆ ಅಂತ. ನಯನ್ ತಪ್ಪಿದೆಯಾ? ಶೈಲನ್ ತಪ್ಪಾಗಿದೆ, ಕ್ಷಮಿಸ್ತೀನಿ. ಸೊ ಎಲ್ಲ ಪೇರೆಂಟ್ಸ್ ಬಂದು ಮಾತಾಡಿದ್ರೆ ನಮಗೊಂದು ಖುಷಿ ಇರುತ್ತೆ. ಯಾಕಂದರೆ ನಾವು ಅಷ್ಟು ಕಷ್ಟಪಟ್ಟಿರ್ತೀವಿ. 1 ತಿಂಗಳಲ್ಲಿ ಮಕ್ಕಳಿಗೆ ಏನು ಬೇಕು ಅವೆಲ್ಲ ಕಲ್ಸಕ್ಕೆ ಟ್ರೈ ಮಾಡಿರ್ತೀವಿ. ಆ ಟ್ರೈನ ನೀವು ಬಂದು ನಮಗೆ ಒಂದು ಹೇಳಿದ್ರೆ, ಸೊ ನಾವು ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕಂತ ನಮ್ಗೆ ಇದೆ ಆಲ್ಮೋಸ್ಟ್. ಏನು ಸರ್? ಸೊ ಆಲ್ಮೋಸ್ಟ್ ಎಲ್ಲರೂ ಬನ್ನಿ, ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಬಂದು ಹೇಳಿದ್ರೆ ನಮಗೆ ಚೆನ್ನಾಗಿರುತ್ತೆ. ನಾವೇ ಹಿಂದೆ ಮುಂದೆ ನೋಡಿದ್ರೆ ನಮ್ಮ ಮಕ್ಳು ಏನು ಮಾಡ್ತಾರೆ, ನಾವೇ ಭಯ ಬಿಟ್ರೆ ಭಯ ಆಗುತ್ತೆ. ಬಟ್ ಮಾತಾಡಿ ಅವ್ರಿಗೊಂದು ಧೈರ್ಯ ಬರುತ್ತೆ. ನಮ್ಮ ಪೇರೆಂಟ್ಸೇ ಮಾತಾಡ್ತೀವಿ, ನಾವೇ ಮಾತಾಡ್ಬಾರ್ದು ಅಂತ ಬರುತ್ತೆ. ಎಷ್ಟೊಂದು ಮಕ್ಕಳು ಸ್ಕೂಲಲ್ಲಿ ಅದಕ್ಕೆ ಪಾರ್ಟಿಸಿಪೇಷನ್ ಮಾಡೋದಿಲ್ಲ. ಆಲ್ಮೋಸ್ಟ್ ಮಕ್ಕಳೆಲ್ಲ ಓದೋದ್ರಲ್ಲಿರ್ತಾರೆ, ಡ್ಯಾನ್ಸಲ್ಲಿ ಇರ್ತಾರೆ, ಭರತನಾಟ್ಯದಲ್ಲಿ ಇರ್ತಾರೆ, ಯೋಗದಲ್ಲಿ ಇರ್ತಾರೆ, ಪ್ರತಿಯೊಂದು ಡ್ಯಾನ್ಸಲ್ಲಿ ಇರ್ತಾರೆ. ನೀವೇನಿಗೆ ನಮ್ಮ ಹತ್ರ ಆಗ್ತೀರಾ? ಮಂತಲ್ಲಿ ಬೆಳಗ್ಗೆ 10 ಗಂಟೆಗೆ ನಮ್ಮ ಹತ್ರ ಬಿಟ್ಟು ಹೋಗ್ತೀರಾ, ಮತ್ತೆ ಸಾಯಂಕಾಲ ಎಷ್ಟಕ್ಕೆ ಕರ್ಕೊಂಡು ಹೋಗ್ತೀರಾ? 4:35 ಕರ್ಕೊಂಡು ಹೋಗ್ತೀರಾ. ಅದರಲ್ಲಿ ಮಗು ಏನು ಇಂಟ್ರೆಸ್ಟ್ ಇದೆ, ಸೊ ಅದ್ರಲ್ಲಿ ನಾವು ಏನು ಮಾಡ್ಬೇಕು ನಾನು ಅಂತ ಒಂದು ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕು. ಸೊ ಆ ಫೋಕಸ್ನ ನೀವೇನು ಮಾಡಬೇಕು? ಪೇರೆಂಟ್ಸ್ ನಾವೇನು ಕೇಳ್ಕೊಂಡ್ರೆ ಎಲ್ಲರೂ ಬಂದು ಮಾತಾಡೋದು ಚೆನ್ನಾಗಿರುತ್ತೆ, ಎಲ್ಲ ಪೇರೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ತಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ಬಂದು ಎಲ್ಲರೂ ಈ ಮಳೆಯಲ್ಲಿ ತುಂಬ ಪೇರೆಂಟ್ಸ್ ಬರೋದು ತುಂಬ ಕಷ್ಟ ಆಯಿತು ಅನಿಸುತ್ತೆ. ದಯವಿಟ್ಟು ಎಲ್ಲರಿಗೂ ನಮ್ಮ ಸಂಸ್ಥೆ ಎಲ್ಲರಿಗೂ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೀವಿ. ಈಗ ನಿಮ್ಮ ಮಕ್ಕಳನ್ನು ನಾವು ಏನು 8 ಅವರಲ್ಲಿ ನಾವು ಸರ್ಚ್ ಮಾಡಿದ್ದೀವಿ, ಅವ್ರ ಪೇರೆಂಟ್ಸ್ಗೆ ನಾವು ಸಪ್ರೇಟಾಗಿ ಫೋನ್ ಮಾಡಿ ಹೇಳ್ತೀವಿ. ಅದನ್ನ ಆ ಟೀಚರ್ಸು ನಮ್ಮಲ್ಲಿ ಇರ್ತಾರೆ, ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ವರ್ಷ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಈ ಬಗ್ಗೆ ಇದು ವೆಸ್ಟರ್ನ್ ಶುಡ್ಡು ಮಕ್ಕಳಿಗೆ ಸರ್ಟಿಫಿಕೇಟ್ ಮೂಲಕ ಅವ್ರಿಗೆ ನಾವು ಗುರುತಿಸ್ತೀವಿ. ಯಾವುದೇ ಆಗಲಿ ಭರತನಾಟ್ಯ ಆಗ್ಬೋದು, ಅವ್ರಿಗೆ ಜೂನಿಯರ್ ಸೀನಿಯರ್ ವಿದ್ವತ್ ಮೂಲಕ, ಮತ್ತು ಸಂಗೀತ ಆಗ್ಬೋದು, ವಿದ್ವತ್ ಮೂಲಕ ನಮಗೆ ಮಕ್ಕಳನ್ನ ಸ್ಯಾಟಿಸ್ಫೈ ಮಾಡ್ತೀವಿ. ನೀವು 1 ತಿಂಗಳಲ್ಲಿ ಏನು ನೋಡ್ತಿದ್ದೀರಿ? ಈ 1 ತಿಂಗಳಲ್ಲ, ಇದು 1 ತಿಂಗಳು ಸಮ್ಮರ್ ಕ್ಯಾಂಪ್ ಮಾಡಿದ್ವಿ ಅಷ್ಟೇ. ಇಯರ್ ಫುಲ್ ಬೇಸಿಕ್ ಅಂದರೆ ಬೇಸಿಕ್ ಅವ್ರು ತಳಪಾಯ ಹಾಕ್ಕೊಂಡು ಅವ್ರನ್ನ ಜೂನಿಯರ್ ಸೀನಿಯರ್ ವಿದ್ವತ್ ಮೂಲಕ ಮಕ್ಕಳನ್ನ ಯಶಸ್ವಿಗೊಳಿಸಿ ಸಂಸ್ಕಾರ ಮೂಲಕ ಅವ್ರಿಗೆ ಮಕ್ಕಳು ಮನೇಲಿ ಯಾವ ಥರ ಇರಬೇಕು, ದೊಡ್ಡವ್ರ ಬಂದಾಗ ಯಾವ ಥರ ಇರಬೇಕು, ಇದ್ರ ಮೂಲಕ ನಮ್ಮ ಸಂಸ್ಥೆ ನಿಮ್ಮ ಜೊತೆಲಿ ಇರುತ್ತೆ ಅಂತ ನಾವು ಈ ಹೇಳೋದಕ್ಕೆ ಇಷ್ಟಪಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಈಗ ಸರ್ಟಿಫಿಕೇಟ್ ಇರುತ್ತೆ, ಮತ್ತು ಮೂಮೆಂಟ್ಸ್ ಇರುತ್ತೆ, ಎಲ್ಲ ಮುಗಿಸ್ಕೊಂಡು ಅಲ್ಲಿ ಲಘು ಉಪಹಾರ ಇರುತ್ತೆ, ಮುಗಿಸ್ಕೊಂಡು ಹೋಗ್ಬೇಕಾಗುತ್ತೆ. ಮಕ್ಕಳಿಗೆ ಬರೀ ಪ್ರಾಕ್ಟೀಸ್ ಎಲ್ಲ ಸರ್ಟಿಫಿಕೇಟ್ ಕೋರ್ಸನ್ನು ಮಾಡ್ತೀವಿ ನಾವು. ಜೊತೆಯಲ್ಲಿ ಮಕ್ಕಳಿಗೆ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ನಾವು ಮಕ್ಕಳನ್ನ ರೆಡಿ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಸಂಪನ್ಮೂಲ ವ್ಯಕ್ತಿಗಳು ಕೂಡ ನಮ್ಮಲ್ಲಿದ್ದಾರೆ. ಆಮೇಲೆ ನಿಮಗೆ ಮಕ್ಕಳ ಬಗ್ಗೆ ಯಾವುದೇ ರೀತಿಯಾದಂಥ ಆತಂಕ ಬೇಡ. ಪ್ರತಿಯೊಂದು ಕ್ಲಾಸಲ್ಲೂ ನಮ್ಮಲ್ಲಿ CCTV ಕ್ಯಾಮ್ರಾ ಇದೆ. ಮಕ್ಕಳು ಬಂದಾಗಿಂದ ಹೋಗುವವರೆಗೂ ಏನೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಯಾರು ಬರ್ತಾರೆ ಹೋಗ್ತಾರೆ, ನಿಮಗೆ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ, ಆನ್ ರೆಕಾರ್ಡಲ್ಲಿರುತ್ತೆ. ಜೊತೆಯಲ್ಲಿ ಪ್ರತಿಯೊಂದು ನಿಮ್ಮ ಇನ್ಫಾರ್ಮೇಷನ್ ಕೂಡ ನಾವು ವಾಟ್ಸಪ್ ಮತ್ತು ಮೊಬೈಲ್ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಈಗ ಮೊದಲಿಗೆ ಈ ಒಂದು ಶಿಬಿರದಲ್ಲಿ ಸಮ್ಮರ್ ಕ್ಯಾಂಪಲ್ಲಿ ನಮ್ಮ ಪದ್ಮಪ್ರಿಯ ಕಲಾ ಟ್ರಸ್ಟ್ನ ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಬೇಕು ಅಂತ ನಾನು ನಮ್ಮ ಪದ್ಮಪ್ರಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಶಿವಕುಮಾರ್ ಸರ್, ಪಾಪಣ್ಣ ಸರ್ ಹಾಗೂ ನವ್ಯ ಮೇಡಮ್ನವರು ವೇದಿಕೆಗೆ ಬಂದು
ಮಕ್ಕಳಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
Thank you.